ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು DIYನ ತೋರಿಸ್ತಾ ಇದ್ದೀನಿ. ವೇಸ್ಟ್ ಬಾಟಲ್ ಮನೆಯಲ್ಲಿ ಇರುತ್ತಲ್ಲ, ಅದನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೋದು, ಯಾವ್ಯಾವ ರೀತಿ ಪೇಂಟ್ ಮಾಡ್ಬೋದು ಅಂತ ಕೊನೆಯದಾಗಿ ಒಂದಿಷ್ಟು ಪಿಕ್ಚರ್ಸ್ನ ತೋರಿಸ್ತೀನಿ ನೋಡಿ. ಇದು ಸಾಸ್ ಬಾಟಲ್ ನಾನು ತೊಗೊಂಡಿರೋದು. ಹಾಗೆ ಇದಕ್ಕೆ ಎಕ್ರಿಲಿಕ್ ಕಲರ್ಸನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆ 2 ಥರ ಬ್ರಷನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬಾಟಲ್ಗೆ ನೀವು ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ನ ಮಾಡ್ಕೋಬೋದು. ನಾನೀಗಾಗಲೇ ಸಾಕಷ್ಟು ಪೇಂಟ್ ಮಾಡೋದನ್ನು ವಿಡಿಯೋ ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ನನ್ನ ಹಳೆ ವಿಡಿಯೋಸ್ಗಳಲ್ಲಿ ನೀವು ಚೆಕ್ ಮಾಡ್ಕೋಬೋದು. ನಾವು ಮನೆಯಲ್ಲಿ ಈ ರೀತಿ ಪೇಂಟ್ ಮಾಡಿ ಇಟ್ಟರೆ ಅಲಂಕಾರಿಕವಾಗಿ ಕಾಣುತ್ತೆ. ವೇಸ್ಟಲ್ಲಿ ಮಾಡಿರೋದು ಇರುತ್ತೆ, ಹಾಗೆ ನಾವು ಮಾಡಿರೋದು ಅನ್ನೋದೊಂದು ಖುಷಿ ಕೂಡ ಇರುತ್ತೆ. ಮನೆ ಅಂದನೂ ಹೆಚ್ಚಿಸುತ್ತೆ ಈ ರೀತಿ ನಾವು ಮಾಡೋದ್ರಿಂದ. ಹೊರಗಡೆಯಿಂದ ದುಡ್ಡು ಖರ್ಚು ಮಾಡಿ ತೊಗೊಂಡು ಬರೋದಕ್ಕಿಂತ ನಾವು ಮಾಡಿರೋದನ್ನು ಇಟ್ಟರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡಿ, ನಾನು ಹುಲ್ ಥರ ಇಲ್ಲಿ ಡಿಸೈನನ್ನು ಮಾಡಿದ್ದೀನಿ. ನನಗೆ ಅಷ್ಟಾಗಿ ಪ್ರಾಕ್ಟೀಸ್ ಇಲ್ಲ ಫ್ರೆಂಡ್ಸ್. ನನಗೆ ಪೇಂಟಿಂಗ್ ಎಲ್ಲ ಬರಲ್ಲ, ಡ್ರಾಯಿಂಗು ಅಷ್ಟಾಗಿ ಬರಲ್ಲ. ನನಗೆ ಬಂದಷ್ಟು ನಾನು ಮಾಡ್ಕೊತೀನಿ. ಯಾಕಂದರೆ ಅಷ್ಟು ಕ್ಲಾರಿಟಿಯಾಗಿ ಇಲ್ಲ ನನಗೆ ಪೇಂಟಿಂಗ್ ಎಲ್ಲ. ಬಟ್ ನಾನು ಮಾಡಿರೋದು ಅನ್ನೋದು ಒಂದು ಖುಷಿ ಅಷ್ಟೇ. ಈ ರೀತಿಯಾಗಿ ಎಲೆಗಳು, ಹುಲ್ಲು ಆ ರೀತಿ ಮಾಡಿ ಅದಕ್ಕೆ ಫ್ಲವರ್ಸನ್ನು ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿಬಿಟ್ಟು ಕಲರ್ಸ್ ನಾನು ಯೂಸ್ ಮಾಡಿಕೊಂಡು ಫ್ಲವರ್ಸನ್ನು ಮಾಡೋಕ್ಕೆ ಶುರು ಮಾಡಿದ್ದೀನಿ ನೋಡಿ. ಈಗ ಈ ರೀತಿ ನಾವು ಮನೆಯಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ನೀರನ್ನು ಹಾಕಿಬಿಟ್ಟು ಮನಿ ಪ್ಲ್ಯಾಂಟ್ ಇಟ್ಟರೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲ ಹಾಗೆ ನೀವು ಒಂದು ಕಾರ್ನರ್ಗೆ ಇದನ್ನು ಇಟ್ಟರೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಫ್ಲವರ್ ವಾಸ್ ಥರ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ನೀವು ಕಲರ್ ಕಾಂಬಿನೇಷನ್ ನಿಮಗೆ ಗೊತ್ತಿದ್ದರೆ ನೀವು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ವೈಟ್, ರೆಡ್ ಮತ್ತು ಗ್ರೀನ್ ಚೆನ್ನಾಗಿ ಕಾಣುತ್ತೆ. ಹಾಗೆ ಯೆಲ್ಲೋ, ಈ ರೀತಿ ಕಲರ್ ಕಾಂಬಿನೇಷನ್ನಲ್ಲಿ ನೀವು ಹೂಗಳನ್ನು ಬಿಡಿಸ್ತಾ ಹೋಗಬೇಕು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಮನೆಯಲ್ಲೇ ನೀವು ಮಾಡಿ ಇಟ್ಕೊಳ್ಳಿ. ಮನೆಯಲ್ಲಿ ಮಕ್ಕಳಿದ್ರೆ ಅವ್ರಿಗೂ ಕೂಡ ನೀವು ಇದನ್ನು ರೂಢಿ ಹಾಕಿದ್ರೆ ಅವ್ರಿಗೂ ಒಂದು ಆ್ಯಕ್ಟಿವಿಟಿ ಆಗುತ್ತೆ. ತುಂಬ ಚೆನ್ನಾಗಿ ಅವರು ಕೂಡ ಮಾಡೋಕ್ಕೆ ಶುರು ಮಾಡ್ತಾರೆ. ನೋಡಿ, ಈ ರೀತಿ ರೆಡ್ ಕಲರಲ್ಲಿ ಇಟ್ಬಿಟ್ಟು ನಡುವೆ ನಾನು ಯೆಲ್ಲೋ ಕಲರನ್ನು ಇಟ್ಟಿದೆ. ನೋಡಿ, ಚೆನ್ನಾಗಿ ಕಾಣ್ತಾ ಇದೆ. ಈ ರೀತಿಯಾಗಿ ನಾನು ಮನಿ ಪ್ಲ್ಯಾಂಟನ್ನು ಹಾಕಿ ಇಟ್ಟಿದ್ದೀನಿ ನೀರಲ್ಲಿ. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನಾನು ಈಗಾಗಲೇ ಸಾಕಷ್ಟು ಪೇಂಟ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಇದೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ಫ್ರೆಂಡ್ಸ್.